ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಧನಲಕ್ಷ್ಮಿ ರಾಘವೇಂದ್ರ ಚಾನಲ್. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾನು ಜಾಮೂನ್ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಈ ಪೌಡ್ರನ್ನ ಜಾಮೂನ್ ನಾನು ಯಾವ ರೀತಿ ಮಾಡ್ತೀನಿ ಅಂತ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಹಾಲು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ, ಕಲಿಸ್ಕೊತೀನಿ. ಎಷ್ಟು ಬೇಕಂತ ನೋಡ್ಕೊಂಡು ಕಲಿಸ್ಕೊಳ್ಳಿ. ನಾನು ಜಾಮೂನ್ ಮಾಡೋಕ್ಕೆ ಕಲಿಸ್ಕೊತಾ ಇದ್ದೀನಿ. ನೀವು ಯಾವ ಥರ ಟ್ರಿಕ್ ಯೂಸ್ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಈಗ ಕಲಿಸಿಟ್ಟಿದ್ದು ರೆಡಿ ಆಯಿತು. ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಕ್ಕೆ ಇಡೋಣ. ಇದು ಆಮೇಲೆ ಎಣ್ಣೆ ಕಾಯಿಸ್ಕೊಂಡು ಉಂಡೆ ಮಾಡ್ಕೊಂಡು ಇಟ್ಕೊಳ್ತೀನಿ. ಆಮೇಲೆ ಎಣ್ಣೆಯಲ್ಲಿ ಕರೆದು ಸಕ್ಕರೆ ಸಿರಪ್ ಸ್ವಲ್ಪ ಮಾಡಿಕೊಂಡು ಅದರಲ್ಲಿ ಹಾಕ್ಕೊಳ್ತೀನಿ. ನಾನು ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡಿರಂತೆ. ಇನ್ನು ಸ್ವಲ್ಪ ರೆಸ್ಟ್ ಮಾಡೋಕ್ಕೆ ಬಿಡ್ತಿದ್ದೀನಿ. ಈಗ ಸ್ವಲ್ಪ ಹೊತ್ತು ರೆಸ್ಟ್ ಆಗಲಿ. ಇದು ಸ್ವಲ್ಪ ಹೊತ್ತು ನೆನೆದ್ರೆ ಚೆನ್ನಾಗಿ ಬರುತ್ತೆ ಅಂತ ಅದಕ್ಕೆ ಸ್ವಲ್ಪ ಹೊತ್ತು ನೆನೆಸಿಟ್ಟು ಪ್ಲೇಟ್ ಮುಚ್ತಾ ಇದ್ದೀನಿ. ಇದಕ್ಕೆ ಪಾತ್ರೆಯಲ್ಲಿ ಸಕ್ಕರೆ ಪಾಕ ಸ್ವಲ್ಪ ಲೈಟಾಗಿ ಬರಲಿ ಪಾಕ. ಅದಕ್ಕೆ ಒಂದು ಅರ್ಧ ಪಾತ್ರೆ ನೀರು ತೊಗೊಂಡಿದ್ದೀನಿ, ಒಂದು ಬೌಲಷ್ಟು ಸಕ್ಕರೆ ತೊಗೊಂಡಿದ್ದೀನಿ. ಎರಡು ಮಿಕ್ಸ್ ಮಾಡಿ ಚೆನ್ನಾಗಿ ಕಾಯಿಸ್ತೀನಿ. ಸಿರಪ್ ಪಾಕ ಸ್ವಲ್ಪ ಲೈಟಾಗಿ ಸಿರಪ್ ಪಾಕ ಬರಬೇಕು, ಆವಾಗಲೇ ಚೆನ್ನಾಗಿರೋದು. ಜಾಮೂನ್ಗೆ ಸಿರಪ್ ಹಿಡಿಯೋದು ಚೆನ್ನಾಗಿರುತ್ತೆ. ಬನ್ನಿ, ಅದು ಗ್ಯಾಸ್ ಮೇಲೆ ಇಟ್ಟು ಚೆನ್ನಾಗಿ ಕುದಿಸ್ತೀನಿ. ಕುದಿಸಿದ ನಂತರ ಈಗ ಒಂದು 5 ಏಲಕ್ಕಿ ತೊಗೊಂಡಿದ್ದೀನಿ. ಸಕ್ಕರೆ ಸಿರಪ್ಗೆ ಪಾಕಕ್ಕೆ ಹಾಕ್ಕೊಳ್ಳೋಣ, ಸ್ವಲ್ಪ ಫ್ಲೇವರ್ ಚೆನ್ನಾಗಿರುತ್ತೆ ಅಂತ ಇದರಲ್ಲಿ ಹಾಕಿ ಕುಟ್ಕೊಳ್ತೀನಿ. ಈಗ ಕುಟ್ಟಿದಾಯಿತು, ಒಂದು ಪ್ಲೇಟ್ಗೆ ತಗೊಳ್ತೀನಿ. ಪೌಡ್ರು, ಏಲಕ್ಕಿ ಪೌಡ್ರು ನೋಡಿ. ಪೌಡ್ರು ಇದು ಬಂದು ಒಟ್ಟು ತೆಗೆದುಬಿಡ್ತೀನಿ. ಇದನ್ನು ಸಿರಪ್ಗೆ ಹಾಕ್ಕೊಳ್ತೀನಿ. ಈಗ ನೋಡಿ, ಕಾಯ್ತಿದ್ದೆ ಸಕ್ಕರೆ. ಸಿರಪ್ ತಗೊಳ್ಳೋಣ, ಚೆನ್ನಾಗಿ ಕಾಯಲಿ. ಸಕ್ಕರೆ ಹಾಕಿದ್ದೀನಿ, ಚೆನ್ನಾಗಿ ಕುದಿದ ನಂತರ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತೀನಿ. ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಈಗ ಬಾಣಗೆ ಇಟ್ಕೊಂಡಿದ್ದೀನಿ, ಆಯಿಲ್ ಹಾಕ್ಕೊತೀನಿ. ಈಗ ಆಯಿಲ್ ಹಾಕ್ತಿದ್ದೀನಿ, ಬಿಸಿ ಆಗಲಿ. ಈಗ ಸಿರಪ್ ರೆಡಿ ಆಯಿತು. ಸಿರಪ್ ರೆಡಿ ಆಗಿದೆ. ಈಗ ಇದಕ್ಕೆ ಏಲಕ್ಕಿ ಪೌಡ್ರ್ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಯಾವ ರೀತಿ ಪಾಕ ಬಂದಿದೆ ಅಂತ ತೋರಿಸ್ತೀನಿ ನೋಡಿ. ಕಾಣ್ತಿದ್ಯಾ? ನೋಡಿ, ಈ ಥರ ಅಂಟ್ಕೋಬೇಕು ಸ್ವಲ್ಪ ಲೈಟಾಗಿ, ಆಗ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಅಂಟ್ಕೋಬೇಕು. ಅಂಟಿದಾಗ ಪಾಕ ಬಂದಿದೆ ಅಂತ ಇದಕ್ಕೂ ಕವರ್ ಮಾಡಿರ್ತೀನಿ. ಈಗ ಉಂಡೆ ರೆಡಿ ಮಾಡ್ಕೊಳ್ತೀನಿ. ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೊಳ್ಳಿ.
ಒಂದ್ಸತಿ ಎಲ್ಲ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ನೆಂದಿರುತ್ತೆ ಎಲ್ಲ. ಈ ಥರ ಉಂಡೆ ಮಾಡ್ಕೊಂಡಿದ್ದೀನಿ. ಈ ಥರ ಮಾಡ್ಕೊಂಡಿದ್ದೀನಿ ಉಂಡೆ. ಇದು ಎಣ್ಣೆಲಿ ಹಾಕಿ ಕರಿಯೋಣ. ಈಗ ಉಂಡೆ ಒಂದೊಂದೇ ಹಾಕ್ಕೊಳ್ತೀನಿ. ಎಣ್ಣೆ ಕಾದಿದೆ. ಈಗ ಎತ್ಕೊಂಡಿದ್ರಲ್ಲ ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ ಕರೆದಿದ್ದು ಜಾಮೂನ್ ಉಂಡೆ. ಗೋಲ್ಡನ್ ಬ್ರೌನ್ ಬಂದಿದೆ. ಇದನ್ನ ಈಗ ಪಾಕಕ್ಕೆ ಹಾಕ್ಕೊಳ್ಳೋಣ. ನೆನೆಯಲ್ಲಿ ಈಗ ಪಾಕದಲ್ಲಿ ಹಾಕ್ತೀನಿ. ಚೆನ್ನಾಗಿ ನೆನೆಲಿ. ಸಿರಪಲ್ಲಿ ಯಾವ ರೀತಿ ಬಂದಿದೆ ಅಂತ ಜಾಮೂನು ಆಮೇಲೆ ತೋರಿಸ್ತೀನಿ. ಪ್ಲೇಟ್ ಮುಚ್ಚಿಬಿಡ್ತೀನಿ. ನೋಡಿ ಈ ಥರ ಆಗಿದೆ ಜಾಮೂನು. ಬನ್ನಿ ಜಾಮೂನ್ ತಿನ್ನಿರಂತೆ. ಯಾವ ರೀತಿ ಇದೆ ಅಂತ ಟೇಸ್ಟ್ ಮಾಡಿ ನೋಡಿರಂತೆ. ಟೇಸ್ಟ್ ಮಾಡ್ತಿದ್ದೀನಿ ಈಗ ಯಾವ ರೀತಿ ಇದೆ ಅಂತ. ನೋಡಿ ತುಂಬ ಚೆನ್ನಾಗಿದೆ. ನೀವು ಯಾವ ರೀತಿ ಮಾಡ್ತೀರಾ ಅಂತ ಕಮೆಂಟಲ್ಲಿ ತಿಳಿಸಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.